ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಮಕ್ಕಳುಗಳು ಇದು ಒಂದು ಪತ್ರ ಬರೆದಿದ್ದಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪತ್ರ ಬರೆದಿದೆ ಆಹಾರ ಇಲಾಖೆಗೆ, ಮುನಿಯಪ್ಪನವ್ರಿಗೆ. ದಯವಿಟ್ಟು ಊಟಕ್ಕೆ ತೊಂದರೆ ಆಗದಿರೋ ರೀತಿಯಲ್ಲಿ ಕ್ರಮ ವಹಿಸಿ. ಅನಿವಾರ್ಯವಾಗಿ ಹಾಸ್ಟೆಲ್ಗಳಲ್ಲಿ ಸೌದೆ ಹಚ್ಚಿ ಈಗ ಅಡುಗೆ ಮಾಡ್ತಾ ಇದ್ದಾರೆ. ಅಂಥ ಸ್ಥಿತಿ ಟಚ್ಚೇ ಹೋಗ್ಬಿಟ್ಟಿತ್ತು. ನಾವು ಹೇಳ್ತೀವಿ ಹೋಟೆಲ್ಗಳಲ್ಲಿ ಮಾಡೋಕ್ಕಾಗಲ್ವಾ, ಕಟ್ಟಿಗೆ ಬಳಸೋಕ್ಕಾಗಲ್ವಾ. ಏನಾಗಿದೆ, ಈ ನಾವು ರೂಢಿ ಆಗಿ ಅದಕ್ಕೆ ಸೆಟ್ ಆಗಿಬಿಟ್ಟಿದ್ದೀವಿ ನಾವು. ಈಗೇನಾದರೂ ನೀವು ಈ ಕಟ್ಟಿಗೆನಲ್ಲಿ ಅಡುಗೆ ಮಾಡೋಕ್ಕೆ ಹೋದರೆ ಅದೊಂದು ಕಲೆಗಾರಿಕೆ. ಅದು ಹೊಗೆಗೀಗೆ ಜಾಸ್ತಿ ಆಗಿಬಿಟ್ರೆ ಊಟ ಹೊಗೆ ವಾಸನೆ ಬಂದುಬಿಡುತ್ತೆ. ಭಾಳ ಹುಷಾರಾಗಿ ಮಾಡಬೇಕು. ಅದು ಹಳ್ಳಿನಲ್ಲಿ ನಾವೆಲ್ಲ ಬಂದಿರೋದೇ ಹಾಗೆ, ನಮಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಸಿಟಿ ಜನಗಳಿಗೆ ನೀವು ಸೌದೆ ಹಚ್ಚಿ ಅಂದ್ರೆ ಆಗುತ್ತಾ? ಆಗಲ್ಲ. ಹೀಗಾಗಿ ರಾಜ್ಯದ ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಆಗಬಾರ್ದು. ದಯವಿಟ್ಟು ಇದಕ್ಕೇನಾದರೂ ಮಾಡಿ ಅಂತ ಪತ್ರ ಬರೆಯಲಾಗಿದೆ. ನಾವು ಆ ಪತ್ರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಸಿಲಿಂಡರ್ ಸಿಗದೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಅಂತ. ಶಶಿಧರ್ ಕೋಸುಂಬಿ ಅವರಿದ್ದಾರೆ, ಆಯೋಗದ ಅಧ್ಯಕ್ಷರು. ಶಶಿಧರ್ಜಿ, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಪತ್ರದ ಒಕ್ಕಣಿಕೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಏನು ಹೇಳಿದಿರಿ ಸರ್? ಏನಾದರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆಯಾ ಸರ್? ಅದೇ ಈಗ ಸರ್ಕಾರದ ಮಾನ್ಯ ಮಂತ್ರಿಗಳು ಸಹಿತ ಸಭೆ ಮಾಡಿ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿ ನೋಡ್ಕೊಳ್ತೀವಿ ಅಂತಕ್ಕಂಥದ್ದು ಸಹಿತ ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ಆದರೆ ಈಗ ಮಕ್ಕಳಿಗೆ ಅಂದರೆ ಪರೀಕ್ಷಾ ಸಂದರ್ಭ ಇರ್ಬೋದು, ಇಲ್ಲದೇ ಇರ್ಬೋದು, ಒಟ್ಟು ವಸತಿ ನಿಲಯದಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಬಿಸಿ ಊಟಕ್ಕೆ ಎಲ್ಲೂ ಸಹಿತ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆದ್ಯತೆ ಮೇರೆಗೆ ಸರ್ಕಾರ ಗಮನ ಹರಿಸಿ ಮಂತ್ರಿಗಳು ವ್ಯವಸ್ಥೆಗೆ ಆದ್ಯತೆ ಕೊಡಬೇಕನ್ನೋದು ಆಯೋಗದ ಚಿಂತನೆ ಆಗಿದೆ ಸರ್. ಹೀಗಾಗಿನೇ ಪತ್ರ ಬರೆದಿದ್ದೀನಿ. ಮತ್ತೆ ಪತ್ರದಿಂದ ಏನು ಬಂದಿಲ್ಲ. ಸಾಯಂಕಾಲ ಸೆಕ್ರೆಟರಿ ಅವ್ರಿಗೆ ಮಾತಾಡಿಕೊಂಡು ಅದಕ್ಕೆ ಫಾಲೋ ಅಪ್ ಮಾಡಿ ಆದಷ್ಟು ಯಾವುದೇ ರೀತಿ ಅಭಾವ ಸೃಷ್ಟಿ, ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ತಾವು ದಯವಿಟ್ಟು ಗಮನ. ಶಶಿಧರ್ಜಿ, ಒಂದು ಕ್ಲಾರಿಟಿ ಕೊಡಿ. ಎಷ್ಟು ಹಾಸ್ಟೆಲ್ಗಳಿಗೆ, ಎಷ್ಟು ಜನ ಮಕ್ಕಳುಗಳಿಗೆ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಿ ಸರ್. ಎಷ್ಟು ಸ್ಪೆಸಿಫಿಕ್ ಅಂಕಿ ಸಂಖ್ಯೆ ಹಂಗಿಲ್ಲ ಸರ್. ದಯವಿಟ್ಟು ಅದ್ರ ಬಗ್ಗೆ ಅಲ್ಲಲ್ಲಿ ಕೊರತೆ ಆಗ್ತಾ ಇದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇಷ್ಟು ಸಂಖ್ಯೆ ಇಂಥ ಜಿಲ್ಲೆಯಲ್ಲಿ ಇಷ್ಟು ಅಂತಕ್ಕಂಥದ್ದು ಇನ್ನೂ ನಿಖರವಾದ ಸಂಖ್ಯೆ ಸಿಕ್ಕಿಲ್ಲ ನಮಗೆ. ಬಟ್ ಆಗಬಾರ್ದು. ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ತೊಂದರೆ ಆಗಿದೆ ಅಂತ ಏನಾದರೂ ಏನೇ ಐಡಿಯಾ ಸರ್? ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗಿದ್ದು ನೋಡಿದೆ ಮೀಡಿಯಾದಲ್ಲಿ. ಅಲ್ಲಿ ಅವರು ಮನೆಯಿಂದ ಮಾಡ್ತಕ್ಕಂಥದ್ದು ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಧ್ಯಮದಲ್ಲಿ ಬಂತು, ಗಮನಿಸಿದ್ದೇನೆ. ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬಿಸಿ ಹುಟ್ಟೋದು ಕೆಲವೊಂದ್ ಕಡೆ ಈ ತರ ಬಂದಿದೆ. ಅದಕ್ಕೆ ಆಗ್ಬಾರ್ದು, ಮುನ್ನೆಚ್ಚರಿಕೆಯಾಗಿ ಆದ್ಯತೆ ಮೇರೆಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಆಯೋಗದ ಆಶಯ ಸರ್. ಫಾಲೋ ಅಪ್ ಮಾಡಿ ಯಾವುದೇ ರೀತಿ ಸಮಸ್ಯೆ ಮತ್ತು ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಇಲ್ಲ, ಕರೆಕ್ಟ್ ಬಿಡಿ. ಯಾಕಂದರೆ ಮುಂದೆ ದೊಡ್ಡ ಸಮಸ್ಯೆಗಳು ಬರೋಕ್ಕಿಂತ ಮೊದಲು ಈ ಸಣ್ಣ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲೇ ಒಂದು ವ್ಯವಸ್ಥೆಯ ಗಮನಕ್ಕೆ ತರೋಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಶಶಿಧರ್ಜಿ. ಎಸ್, ಸರ್ಕಾರ ನಿಮಗೆ ಸ್ಪಂದಿಸಲಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮಾತಾಡ್ತಾ ಇದ್ರು. ಅವರೀಗ ಪತ್ರ ಬರೆದಿದ್ದಾರೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ. ಇನ್ನು ಎಲ್ಲೆಲ್ಲಿ ಗ್ಯಾಸ್ ಏಜೆನ್ಸಿಗಳಿದೆಯೋ ಅಲ್ಲೆಲ್ಲ ಸಿಲಿಂಡರ್ಗಳನ್ನ ಹೊತ್ಕೊಂಬಂದು ಜನ ಸಿಲಿಂಡರ್ಗೋಸ್ಕರ ಕಾಯ್ತಾ ಇದ್ದಾರೆ. ಕೊಪ್ಪಳದಲ್ಲೂ ಕೂಡ ಹಾಗೇನೇ ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿ ಎದುರುಗಡೆಗೆ ಜನ ಜಮಾಯಿಸಿದ್ದಾರೆ. ಸ್ಟಾಕ್ ಬಂದಿಲ್ಲ, ಇನ್ನೇನು ಯಾವುದೇ ಕ್ಷಣದಲ್ಲಿ ಲಾರಿ ಬರ್ಬೋದು ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ, ಏಜೆನ್ಸಿಯವರು. ಆದರೆ ಜನ ಕಾಯೋದನ್ನು ಬಿಟ್ಟಿಲ್ಲ. ನೋಡಿ, ಈ ಕೆಲಸ ಬಿಟ್ಟುಬಿಟ್ಟು ಈ ಥರ ಗ್ಯಾಸ್ ಸಿಲಿಂಡ್ರ್ ಕಾಯೋದಿದೆಯಲ್ಲ, ದೊಡ್ಡ ತಲೆ ಬಿಸಿ ಇದು ನಿಜವಾಗ್ಲೂ. ಇನ್ನು ಒಂದೊಂದು ಸಮಸ್ಯೆನ, ದಾವಣಗೆರೆಯಲ್ಲಿ ತರಕಾರಿ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಇದೆ. ಯಾಕೆಂದರೆ ಹೋಟೆಲ್ಗಳು ಬಂದಾಗಿವೆ. ಯಾರಿಗೆ ತರಕಾರಿ ಮಾರಬೇಕು ಅವರು? ಸರ್ಕಾರದ ವಸತಿ ನಿಲಯಗಳ ಮೆನುನಲ್ಲೂ ಕೂಡ ಬದಲಾವಣೆ ಆಗಿದೆ. ಹೀಗಾಗಿ ಮಾರ್ಕೆಟ್ಗಳಲ್ಲಿ ತರಕಾರಿ ಕೇಳೋರಿಲ್ಲ. ನಾವು ತೋರಿಸ್ತಾ ಇದ್ದೀವಿ ನೋಡಿ, ಕ್ಯಾರೆಟನ್ನು ಚೀಲಗಟ್ಟಲೆ ತುಂಬ್ಕೊಂಬಂದಿದ್ದಾರೆ.
ಅದನ್ನು ಹಂಗೆ ಇಡ್ಲಿಕ್ಕೆ ಸಾಧ್ಯನಾ? ಈ ಸೊಪ್ಪು, ಸೆದೆ, ಮೆಣಸಿನ್ಕಾಯಿ, ತರಕಾರಿಗಳು. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ದೊಡ್ಡಮನಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ತರಕಾರಿ ಮೇಲೆ ಒಂದು ಭಾರಿ ಪರಿಣಾಮವನ್ನು ಯುದ್ಧ ಒಂದು ಪರಿಣಾಮ ಬೀರಿದೆ ಅಂತ ಏನು ತಪ್ಪಾಗಲಾರದು. ಕಾರಣ ಅಂದರೆ ಸಿಲಿಂಡರ್ ಕೊರತೆಯಿಂದಾಗಿ ಬಹುತೇಕ ಹೋಟೆಲ್ಗಳು ಬಂದಾಗಿರ್ತಕ್ಕಂಥದ್ದು, ಬಹುತೇಕ ಕೆಲವೊಂದು ಬೆರಳೆಣಿಕೆಯಷ್ಟು ಕಟ್ಟಿಗೆ ಒಲೆಯ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಏನು ತರಕಾರಿ ಮಾರುಕಟ್ಟೆಯಲ್ಲಿ ದಾವಣಗೆರೆ ನಗರದ APMC ಮಾರುಕಟ್ಟೆಯಲ್ಲಿ ಇದು ತರಕಾರಿ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಒಂದು ದರ ಕುಸಿತ ಏನು ಕಾಣ್ತಾ ಇದೆ ಹೇಳ್ಬೇಕು. ಈ ಬೀಟ್ರೂಟ್ ಕೇವಲ 5 ರೂಪಾಯಿ KG ಗಿಟ್ರು ಯಾರು ತಗೊಳ್ಳೋರು ಗತಿ ಇಲ್ಲ. ಮತ್ತು ಕ್ಯಾರೆಟ್ ಆಗಿರ್ಬೋದು, ಅದಕ್ಕೆ ಒಂದು 10 ರೂಪಾಯಿ, ಚಲೋ ಕ್ವಾಲಿಟಿ ಇರ್ತಕ್ಕಂಥ 15 ರೂಪಾಯಿ. ಹೀಗೆ ದರಗಳು ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ಅದರ ಜೊತೆಗೇನೆ ಏನು ಈಗ ಬರ್ತಾ ಇತ್ತು, ಭಾರಿ ಪ್ರಮಾಣದ ಬಿಸಿಲಿರೋದ್ರಿಂದ ತರಕಾರಿ ಸಹ ಬರೋದು ಅಂತೇಳಿ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಯುದ್ಧದ ಭೀತಿಯಿಂದಾಗಿ, ಯುದ್ಧದ ಏನು ಪರಿಣಾಮದಿಂದಾಗಿ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ವಾಣಿಜ್ಯ ಒಂದು ಬಳಕೆ ಸಿಲಿಂಡರ್ ಒಂದು ಪೂರೈಕೆಯನ್ನು ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಈ ತರಕಾರಿ ಹೆಚ್ಚು ಖರೀದಿ ಮಾಡ್ತಕ್ಕಂಥವ್ರು ಹೋಟೆಲ್ ಮಾಲೀಕರು, ಆ ಹೋಟೆಲ್ಗಳೇ ಬಂದಾದ್ರಿಂದ ಈ ತರಕಾರಿಯನ್ನು ಖರೀದಿ ಮಾಡೋರು ಸಂಖ್ಯೆ ಕಡಿಮೆ ಆಗಿದ್ದರಿಂದ ಏನು ನಮ್ಮ ಜೊತೆ ಮಾತಾಡಲಿಕ್ಕೆ ಅದೇನು ಇಲ್ಲಿನ ಒಂದು ವರ್ತಕರಿದ್ದಾರೆ. ಯಾವ ರೀತಿಯಾದ ಪರಿಣಾಮ ಆಗಿದೆ, ಏನೇನು ತೊಂದರೆ ಆಗಿದೆ ನಿಮ್ಮ? ಎಲ್ಲ ತೊಂದರೆ ಆಗಿದೆ ಸ್ವಾಮಿ. ಇಲ್ಲಿ ತರಕಾರಿ ಯಾರು ತಗೊಂತಲ್ಲ, ರೇಟ್ ಕಮ್ಮಿ ಆಗಿದೆ. ಬೆಂಡೆಕಾಯಿ ಎಲ್ಲ 15-12 ರೂಪಾಯಿ ಬೆಂಡೆಕಾಯಿ ಇದೆ. ಆಮೇಲೆ ಜವಳಿಕಾಯಿ 15 ರೂಪಾಯಿ ಇದೆ. ಕ್ಯಾರೆಟ್ 10 ರೂಪಾಯಿ ಇದೆ. ಸೌತೆಕಾಯಿ ಎಲ್ಲ 12-14 ರೂಪಾಯಿ ಇದೆ. ಅದರಿಂದ ಎಲ್ಲ ಹೋಟ್ಲುಗಳವ್ರು ಬರಲಿಲ್ಲ, ಇದಕ್ಕೋಸ್ಕರ ಇಲ್ಲಿ ರೇಟು ಕಮ್ಮಿ ಆಗ್ತಾ ಇದೆ. ಅದನ್ನು ಖಾಲಿ ಮಾಡಲೇಬೇಕು, ಉಳಿಸಂಗಿಲ್ಲ. ಹಸೆ ತರಕಾರಿ ಇಟ್ಟರೆ ನಾಲ್ಕಿಗೆ ಡ್ಯಾಮೇಜ್ ಆಗುತ್ತೆ. ರೈತರಿಗೆ ಉತ್ತರ ಕೊಡೋದು ಭಾಳ ಕಷ್ಟ ಆಗ್ತಾವೆ. ಹಂಗಾಗಿ ರೇಟು ಸ್ವಲ್ಪ ಡೌನ್ ಆಗಿದೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಏನೇನು ತೊಂದರೆ ಆಗಿದೆ ಅನ್ಸುತ್ತೆ ಈಗ ನೀವು ಇದರಿಂದ? ಹೇಳ್ದಾಗೆ ಈಗ ಅದೇ ಮೂಮೆಂಟ್ಸ್ ಕಮ್ಮಿ ಇದೆ. ಈಗ ಮೂಮೆಂಟ್ಸ್ ಎಲ್ಲ ಭಾಳ ಕಮ್ಮಿ ಇದೆ. ಸೊ ಹಂಗಾಗಿ ಎಲ್ಲ ನೋಡ್ರಿ, ಇಷ್ಟೊತ್ತಿಗೆಲ್ಲ ಖಾಲಿ ಆಗಬೇಕಿತ್ತು. ಈಗ 9 ಕಾಲ ಆಗ್ತಾ ಬಂತು, 8-8:30 ಖಾಲಿ ಆಗ್ಬಿಡ್ಬೇಕಿತ್ತು. ಈಗ ಆ ಎಫೆಕ್ಟಿಂದ ಮತ್ತು ಎಲ್ಲ ನೋಡ್ರಿ ಹಿಂಗಿದೆ. ರೈತರಿಗಂತೂ ಭಾಳ ಅನ್ಯಾಯ. ಈಗ ಮೇನ್ ರೈತರಿಗೆ ಹೊಡೆತ ಬೀಳುತ್ತೆ. ಒಟ್ಟಾರೆಯಾಗಿ ಯುದ್ಧದ ಭೀತಿಯಿಂದಾಗಿ, ಯುದ್ಧದ ಏನು ಪರಿಣಾಮದಿಂದಾಗಿ ಸಿಲಿಂಡರ್ ಪೂರೈಕೆ ಒಂದು ವ್ಯತ್ಯಯ ಆಗಿದ್ದ ಹಿನ್ನೆಲೆಯಲ್ಲಿ ಇಡೀ ಒಂದು ರೈತಾಪಿ ಜನರಿಗೂ ಕೂಡ ಅದರ ಒಂದು ಇಫೆಕ್ಟ್ ಸಲ್ಲಿಸಿದೆ. ಮತ್ತು ಏನು ತರಕಾರಿಗಳು ತಂದಂಥ ತರಕಾರಿ, ಏನು ಬಂದಂಥ ತರಕಾರಿ ಇದೆ, ಅದು ಮಾರಾಟ ಆಗದೆ ತೀವ್ರವಾದ ತೊಂದರೆಯನ್ನು ರೈತರು ಮತ್ತು ಇಲ್ಲಿ ಮಾರ್ತಕ್ಕಂಥ ದಲ್ಲಾಳಿಗಳು ಅನುಭವಿಸ್ತಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಮಾತುಗಳಿಂದ ಸ್ಪಷ್ಟ ಆಗ್ತಿದೆ. ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ನೋಡಿ, ಈ ತರಕಾರಿಗಳಿಗೆ ದೊಡ್ಡ ಗ್ರಾಹಕರು ಅಂತಂತಂದರೆ ಹೋಟೆಲ್ನವರು. ಯಾಕಂದರೆ ಏನು ಕಡಿಮೆ ಹೋಟ್ಲ್ಗಳಿದೆ ನಮ್ಮಲ್ಲಿ, ಆದರೆ ಈಗ ಹೋಟೆಲ್ನವರಲ್ಲಿ ಸಿಲಿಂಡರ್ ಇಲ್ಲ, ಅವರು ಅಡುಗೆ ಮಾಡೋಕ್ಕಾಗ್ತಿಲ್ಲ. ಮೆನು ಎಲ್ಲವೂ ಕೂಡ ಈಗ ಕಟ್ಟಾಗಿದೆ. ಜೊತೆಗೆ ಏನಂದರೆ ಕೆಲವರಂತೂ ಬಂದೇ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಏನಂದರೆ ತರಕಾರಿ ತೆಗೆದುಕೊಳ್ಳುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ತರಕಾರಿಗಳು ಹಾಗೆ ಉಳ್ಕೊಂಡಿದೆ. ಏನು ಮಾಡಬೇಕು ಹೇಳ್ತಾ ಇದ್ದೆ. ಏನಾದರೂ ಈ ಮದುವೆಗಳಾಗ್ತಾ ಇವೆ ಅಂತಂತಂದರೆ ಈ ಅಡುಗೆ ಮಾಡೋರು ಹೇಳ್ತಾರಂತೆ, ಆಯಿತು ನಾವು ಖಂಡಿತವಾಗ್ಲೂ ಬಂದು ಅಡುಗೆ ಮಾಡ್ತೀವಿ, ಆದರೆ ನಮಗೆ ನೀವು ಸಿಲಿಂಡರ್ ಕೊಡಿಸ್ಬಿಡಿ, ಸಿಲಿಂಡರ್ ಮಾತ್ರ ನಾವು ತರೋಕ್ಕಾಗಲ್ಲ ಅಂತ. ಹೀಗಾಗಿ ಶಿವಮೊಗ್ಗದಲ್ಲಿ ಸಿಲಿಂಡರ್ ಸಿಗದೇ ಕ್ಯಾಟ್ರಿಂಗ್ ಕೂಡ ಬಂದಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಮೊಗ್ಗದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಅದರ ಸಮಸ್ಯೆ ಹಂತವಾಗಿ ಎಲ್ಲ ಸೆಕ್ಟರ್ಗಳಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ನಾವೀಗ ಶರಾವತಿ ನಗರದಲ್ಲಿದ್ದೇವೆ. ಗಣೇಶ ಕ್ಯಾಂಟ್ರಿಂಗ್ ಇದು. ಗಣೇಶ್ ಕ್ಯಾಂಟ್ರಿಂಗ್ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಗಣೇಶ್ ಕ್ಯಾಂಟ್ರಿಂಗ್ ಇದೆ, ಇದು ಪ್ರತಿಷ್ಠಿತ ಕ್ಯಾಂಟ್ರಿಂಗ್ ಇದು. ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಪ್ರಮುಖ ದೊಡ್ಡ ಸಭೆ ಸಮಾರಂಭ ಮದುವೆಗಳನ್ನು ಎಲ್ಲವೂ ಕೂಡ ಆರ್ಡರ್ ತೊಗೊಂಡು ಅವರಿಗೆಲ್ಲ ರುಚಿಯಾದ ಊಟವನ್ನು ಬಡಿಸುವಂಥಗೆ ಫೇಮಸ್ ಆಗಿಂತ ಇದು ಗಣೇಶ್ ಕ್ಯಾಟ್ರಿಂಗ್ ಇದು. ಈಗ ಇವರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಹೇಗಿದೆ ಅಂತೇಳಿ. ಒಳಗಡೆ ಗೋದಾಮಿದೆ. ಈಗಾಗಲೇ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳಿದೆ. ಈ 3 ತಿಂಗಳು ಕೂಡ ಮದುವೆ ಸೀಸನ್ ಇದು. ಮದುವೆ ಸೀಸನ್ ಈಗಾಗಲೇ ಅನೇಕ ಮದುವೆಗಳು ಬುಕ್ ಆಗಿತ್ತು. ಈ ಮಾರ್ಚ್ ಕೊನೆಯ ವಾರದಲ್ಲಿ ಕೂಡ ಅನೇಕ ಮದುವೆಗಳಿದ್ದಾವೆ. ಹಾಗಾಗಿ ಈಗಾಗಲೇ ಅವರು ಅಂದರೆ 1 ತಿಂಗಳ ಮೊದಲೇ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ, ಯಾವಾಗ ಮದುವೆ ಆರ್ಡರ್ ಕೊಡ್ತಾರೆ. ಹಾಗಾಗಿ ಮಾರ್ಚ್ ಮತ್ತು ಏಪ್ರಿಲ್ ಸಾಕಷ್ಟು ಮದುವೆ ಇದೆ, ಅಲ್ಲೂ ಕೂಡ ಆರ್ಡರ್ ಪಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಆರ್ಡರ್ಗೆ ತಕ್ಕಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿಗಳನ್ನ ಈಗಾಗಲೇ ಅವರು ಸಂಗ್ರಹಿಸಿಟ್ಟಿದ್ದಾರೆ. ಕಳೆದ 1 ವಾರದಿಂದ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಮಾತಾಡಲಿಕ್ಕೆ ಗಣೇಶ್ ಕ್ಯಾಂಟ್ರಿಂಗ್ ಮಾಲಕರಿರುವಂಥ ಸೋಮಶೇಖರ್ ಇದ್ದಾರೆ. ಸರ್, ಏನೇನು ಕಳೆದ 1 ವಾರದಿಂದ ಏನೇನು ಸಮಸ್ಯೆ ಆಗ್ತದೆ ನಿಮಗೆಲ್ಲ? ನಮಗೆ ಇವಾಗ ಮೇನಾಗಿ ಬೇಕಾಗಿದ್ದು ಅಂದರೆ ನಮ್ಮ ಕೆಲಸ ಹುಡುಗರಿಗೆ ಕೆಲಸ, ಆ ಕೆಲಸನೇ ಇಲ್ಲಂಗೆ ಆಗ್ಬಿಟ್ಟಿದೆ. 200 ಜನ ವರ್ಕರ್ಸ್ ಇದ್ದಾರೆ, ಅವ್ರಿಗೆ ಕೆಲಸ ಇಲ್ಲಂಗೆ ಆಗ್ತಾಯಿದೆ. ಹೆಂಗೆ ಕೆಲಸ ಇಲ್ಲ? ಇವಾಗ ಒಂದು ಮದುವೆ ಮನೆಗೆ ನಾವು 40ರಿಂದ 50 ಜನ ಹುಡುಗರಿಗೆ ಆಗ್ತಿದ್ವಿ. ಇವಾಗ 20 ಜನನೂ ಆಗ್ತಾಯಿಲ್ಲ. 20 ಜನ ಇಟ್ಕೊಂಡು ಮದುವೆ ಮನೆಗೆ 1000 ಜನ ಊಟ ಇತ್ತು ಅಂದರೆ ಇವಾಗ 100 ಜನಕ್ಕೆ ಊಟ ಮಾಡಿಕೊಡಿ ಅನ್ನೋ
ಪ್ರಾಬ್ಲಮ್ ಆಗಿದೆ, ಆ ಥರ ಪ್ರಾಬ್ಲಮ್ ಆಗಿದೆ. ಹಾಗೂ ಇವಾಗ ದಿನಸಿ ಸಾಮಾನು ನಿಮಗೆ ತೋರಿಸಿದ್ರು, ಇವಾಗ ದಿನಸಿ ಸಾಮಾನು ಅಷ್ಟು ದಿನಸಿ ಸಾಮಾನು ಬಂದು ನಿಂತಿದೆ. ಇವಾಗ ಮಾರ್ಚು ಇತ್ತು, ಏಪ್ರಿಲಲ್ಲಿ ಮದುವೆ ಮನೆಗೆ ಅಷ್ಟು ದಿನಸಿ ಸಾಮಾನು ಬಂದಿದೆ. ಹಾಗೂ ಇವಾಗ ಮುಂದಿನ ವಾರದಲ್ಲಿ ಮದುವೆಗಳಿದೆ, ಅದಕ್ಕೆ ಸ್ವೀಟ್ಗಳನ್ನು ನಿಮಗೆ ತೋರಿಸಿದ್ರು, ಅಷ್ಟು ಸ್ವೀಟ್ಗಳೆಲ್ಲ ರೆಡಿಯಾಗಿದೆ. ಆ ಸ್ವೀಟ್ಗಳೆಲ್ಲ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಮೇಯ್ನಾಗಿ ನಮಗೆ ಕಮರ್ಷಿಯಲ್ ಸಿಲಿಂಡ್ರ್ ಕೊಟ್ಟರೆ ನಮಗೆ ಕೆಲಸ, ನಮ್ಮ ಹೆಣ್ಮಕ್ಳಿಗಾಗಿರಲಿ ಗಂಡ್ಮಕ್ಳಿಗಾಗಿರಲಿ ಯಾರಿಗೇ ಆಗಿರಲಿ ಕೆಲಸ. ಇಲ್ಲ ಅಂದರೆ ಆ ಹುಡುಗರುಗಳಿಗೆ ಹೆಂಗೆ ನಾವು ಸಾಕಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ದಾರಿ ತೋರಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಏನು ಸಿಲಿಂಡರ್ ಸಮಸ್ಯೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಎಷ್ಟು ಮದುವೆ ಸಮಾರಂಭಗಳು ಸಭೆಗಳು ಕ್ಯಾನ್ಸಲ್ ಆಗಿದಾವೆ ಈಗ? ಸುಮಾರು ಇವಾಗ ನನಗೊಂದು 5 ಮದುವೆ ಮನೆ ಕ್ಯಾನ್ಸಲ್ ಆಗಿದೆ ಸರ್. 5 ಗೃಹಪ್ರವೇಶಗಳು ಕ್ಯಾನ್ಸಲ್ ಆಗಿದೆ. 5 ಮದುವೆ ಮನೆ, 5 ಗೃಹಪ್ರವೇಶ ಕ್ಯಾನ್ಸಲ್ ಆಗಿದೆ. ಹಾಗೂ ಆರ್ಯವೈಶ್ಯ ಸಾಂಸ್ಕೃತಿಕ ಸದನದಲ್ಲಿ ಒಂದು ಮದುವೆ ಮನೆ ಸುಮಾರು 1,000 ಜನ ಊಟ ಇದ್ದಿದ್ದು, ಅದನ್ನು 100 ಜನಕ್ಕೆ ಮಾಡಿ ಅಂತೇಳಿ ಅನುಮತಿ ಕೊಟ್ಟಿದ್ದಾರೆ. ಹಾಗೂ ಅವ್ರು ಸಿಲಿಂಡ್ರ್ ಕೊಟ್ಟರೆ ಮಾತ್ರವಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಸಿಲಿಂಡ್ರ್ ಕೊಟ್ಟರೆ ಮಾತ್ರ, ನಮ್ಮ ಹತ್ರ ಸಿಲಿಂಡರ್ ಸಿಗ್ತಾ ಇಲ್ಲ. ನಾನು ಭಂಡಾರ ಗ್ಯಾಸಿಗೆ ಹೋಗ್ಬಂದೆ, ಶಿವಮೊಗ್ಗ ಏಜೆನ್ಸಿಗೆ ಹೋಗ್ಬಂದೆ, ಎಲ್ಲ ಕಡೆ ಹೋಗ್ಬಂದಾಯಿತು. ಏನೇ ಮಾಡಿದ್ರು ನಿಮಗೆ ಸಿಲಿಂಡ್ರ್ ಇಲ್ಲ ಅಂತಲೇ ಅವ್ರು ಹೇಳ್ತಾ ಇರೋದು. ಪಾಪ ಅವ್ರ ಸಿಲಿಂಡ್ರು ಯಾವುದೇ ಕಾರಣಕ್ಕೂ ನಾವು ಕೊಡೋಕ್ಕೆ ಬರೋದೇ ಇಲ್ಲ. ಇವಾಗ ನಾವು ಸಣ್ಣ ಸಿಲಿಂಡ್ರ್ ಯೂಸ್ ಮಾಡೋಣ ಅಂದರೆ ಸಣ್ಣ ಸಿಲಿಂಡ್ರು ಯೂಸ್ ಮಾಡಿದ್ದೀವಿ ಅಂದರೆ ಫುಡ್ ಆಫೀಸರ್ ಬಂದು ಹಿಡಿದು ಹೋಗ್ತಾನೆ, ಅದೊಂದು ಸಿಲಿಂಡ್ರ್ ಅವ್ನು ಹೊತ್ಕೊಂಡು ಹೋಗ್ತಾನೆ. ಯಾವ ಥರ ನಾವು ದಂಧೆ ಮಾಡ್ಬೇಕು ಹಂಗಾದ್ರೆ? ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ. ನೋಡಿ, ಶಿವಮೊಗ್ಗದವರೊಬ್ಬರು ಹೇಳ್ತಿದ್ದಂಥ ಮಾತಿದಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 1000 ಜನರಿಗೆ ಅಡುಗೆ ಮಾಡಿ ಅಂತ ಹೇಳಿದ್ರು, ಆದರೆ ಬಂದಿದ್ದೆಷ್ಟು 100 ಜನರಿಗೆ ಮಾಡಿಬಿಟ್ರಪ್ಪ ಸಾಕು ಅಂತ. ಈ ಮಟ್ಟಕ್ಕೆ ಬಂದಿದೆ. 1000 ಜನೆಯಲ್ಲಿ 100 ಜನೆಯಲ್ಲಿ ಇದರ ಎಫೆಕ್ಟ್ ಇದೆಯಲ್ಲ, ಇದು ಬರೀ ಏನು ಅಂದರೆ ಈ ದೊಡ್ಡ ದೊಡ್ಡ ಹೋಟೆಲ್ನವ್ರಿಗೆ ಮಾತ್ರ ತಟ್ಟಿದೆ ಅಂದ್ಕೋಬೇಡಿ. ಈ ಡಾಬಾಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ. ಈ ವೆಹಿಕಲ್ನವರು, ಹೋಗುವಂಥವರು, ಡ್ರೈವರ್ಗಳು ಅವರೆಲ್ಲರೂ ಕೂಡ ಡಿಪೆಂಡ್ ಆಗುವಂಥದ್ದು ಈ ಡಾಬಾಗಳ ಮೇಲೆ. ಈಗ ಹೆಂಗೆ ಅಡುಗೆ ಮಾಡಬೇಕು ಅವರು? ದೇವನಹಳ್ಳಿ ಹೊರವಲಯದಲ್ಲಿ 10 ಡಾಬಾಗಳಿವೆ, ಅಲ್ಲಿ ಊಟ ಸಿಗ್ತಾ ಇಲ್ಲ. ಪಾಪ ಚಾಲಕರು ಪರದಾಡ್ತಾ ಇದ್ದಾರೆ. ತೋರಿಸ್ತಾ ಇದ್ದೀವಿ ನೋಡಿ. ಮಧ್ಯಾಹ್ನದ ಊಟಕ್ಕೋಸ್ಕರ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ ಕೆಲವೊಂದು ಹೋಟೆಲ್ಗಳು ಮತ್ತು ಕೆಲವೊಂದು ಡಾಬಾಗಳು ಪೂರ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿವೆ ಸರ್. ಹೀಗೆ ಬರ್ತಾ ಇದ್ದಾಗೆ ಮತ್ತೆ ಇಲ್ಲಿ ನಾವು ಈ ಡಾಬಾದ ಹತ್ರ ಬಂದ್ವಿ ಸರ್. ಬಂದಾಗ ನಮಗೆ ಇಷ್ಟ ಇರೋ ಪಲ್ಯ ಒಂದು ಆರ್ಡ್ರ್ ಮಾಡಿದರೆ, ಸರ್ ಆ ಪಲ್ಯ ಇಲ್ಲ ಸರ್, ನಮ್ಮ ಹತ್ರ ಇರೋದೇ ಒಂದು 2 ಪಲ್ಯ ಇದ್ದಾವೆ, ಅದರಲ್ಲಿ ಇದು ಅವ್ರಿಗೂ ನಾವು ಇದೇ ಕ್ವಶನ್ ಕೇಳಿದ್ವಿ ಸರ್, ಯಾಕೆ ಸರ್ ಇದು ಈ ರೀತಿ ಮಾಡಿದ್ರೆ ಹೇಗೆ? ನಾವು ಕಸ್ಟಮರ್ ಬಂದಿರ್ತೀವಿ, ನಮ್ಮ ಕೀಳಿರೋ ಊಟ ನಮ್ಗೆ ಬಳಸ್ಬೇಕಲ್ವ ನಾವು ತಾವು ಅಂತ ಕೇಳಿದಾಗ, ಇಲ್ಲ ಸರ್ ನಮಗೇನಪ್ಪ ಅಂತಂದರೆ ಗ್ಯಾಸಿನ ಸಮಸ್ಯೆ ಭಾಳ ತೊಂದರೆ ಆಗ್ತಾಯಿದೆ ಸರ್, ನಮಗೆಲ್ಲೂ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬೇಕಾದರೆ ನೋಡಿ ನೀವು ನಾವು ಅಲ್ಲಿ ಸೌದೆಯಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಂತೇಳಿ ಅವ್ರು ತೋರಿಸಿದ್ರು ಸರ್. ಈ ರೀತಿ ಎಲ್ಲ ಸಮಸ್ಯೆ ಭಾಳ ಆಗ್ತಾಯಿದೆ ಸರ್. ಇನ್ನು ಹಾವೇರಿಯಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ. ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮಾಮೂಲಿ ಸಿಲಿಂಡರ್ಗಳನ್ನು ಬಳಸಂಗಿಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಆದರೆ ಈ ಕಾಫಿ ಟೀ ಮಾಡಲಿಕ್ಕೆ ಮಾತ್ರ ಸಿಲಿಂಡರ್ ಬಳಸ್ತಾರೆ. ಇನ್ನು ಉಳಿದಿದ್ದೆಲ್ಲ ಸೌದೆ ಒಲೆ. ಈ ಚೈನೀಸ್ ಫುಡ್ ಗಿಡ್ಡೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಅದು ಹೆಚ್ಚು ಶಾಖ ಕೇಳುತ್ತೆ. ಜೊತೆಗೇನು ಅಂದರೆ ಎಣ್ಣೆ ಗಿಣ್ಣೆ ಹೆಚ್ಚು ಬಳಸಬೇಕು. ಇಲ್ಲವೇ ಇಲ್ಲ ನೋಡಿ, ಸೌದೆ ಬಳಸಿ ಹೆಂಗೆ ಉದ್ದಿನೋಡ ಕರಿತಾ ಇದ್ದಾರೆ, ನಾವು ತೋರಿಸ್ತಾ ಇದ್ದೀವಿ.